22ನೇ ತಾರೀಕು ಸಮೀಪಿಸ್ತಾ ಇದೆ. ಇಡೀ ದೇಶ ಕಾಯ್ತಾ ಇದೆ ರಾಮ ಮಂದಿರದ ಉದ್ಘಾಟನೆ ಆಗುತ್ತೆ ಅಂತ. ಅಂದರೆ ರಾಮಲಲ್ಲಾನ ವಿಗ್ರಹ ಅಲ್ಲಿ ಸ್ಥಾಪನೆ ಆಗುತ್ತೆ. ಈಗಾಗಲೇ ಕೆಲಸ ಕಾರ್ಯಗಳು ಭರದಿಂದ ಸಾಗ್ತಾ ಇವೆ. ಇಡೀ ಅಯೋಧ್ಯೆ ಎಲ್ಲ ರೀತಿಯಲ್ಲೂ ಕೂಡ ಸಿಂಗಾರಗೊಂಡು ನಿಂತಿದೆ. ಆ ಸಿಂಗಾರಕ್ಕೆ ಒಂದು ವ್ಯಕ್ತಿ ಕಳಶ ಇಟ್ಟಿರೋ ರೀತಿಯಲ್ಲಿ ಅಲ್ಲಿ ಲೈಟಿನ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ, ದೀಪದ ಬೆಳಕಿನ ವ್ಯವಸ್ಥೆ. ಆ ದೀಪದ ಬೆಳಕಿನ ವ್ಯವಸ್ಥೆ ಮಾಡಿರುವಂಥವರು ರಾಜ್ಯದವರು, ಕರ್ನಾಟಕದವರು, ಮೂಡುಬಿದಿರೆಯವರು, ರಾಜ್ಯದ ರಾಜೇಶ್ ಶೆಟ್ಟಿ ನೇತೃತ್ವದಲ್ಲಿ ಇದೆಲ್ಲದೂ ಕೂಡ ನಡೀತಾ ಇದೆ. ಮಂದಿರದಲ್ಲಿ ಬೆಳಕಿನ ಅಲಂಕಾರ, ಇದರ ಜವಾಬ್ದಾರಿಯನ್ನು ರಾಜೇಶ್ ಶೆಟ್ಟರು ಹೊತ್ಕೊಂಡಿದ್ದರು. ಕರ್ನಾಟಕದ ರಾಜೇಶ್ ಶೆಟ್ಟಿ, ಮೂಡುಬಿದಿರಿನವರು, ಅವರ ನೇತೃತ್ವದಲ್ಲೇ ಎಲ್ಲವೂ ಕೂಡ ನಡೀತಾ ಇದೆ. ಆ ಟೀಮನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಇನ್ನೊಂದು ಕಡೆಗೆ ಅಲ್ಲಿ ಯಾವ ರೀತಿ ಎಲ್ಲವೂ ಕೂಡ ನಡೀತಾ ಇದೆ ಕೆಲಸ ಕಾರ್ಯಗಳು, ಅದರ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ.